ಹಲೋ ಹಾಯ್ ಗುಡ್ ಈವ್ನಿಂಗ್. ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಿ ತಾನೆ? ಎಲ್ಲ ಚೆನ್ನಾಗಿರ್ಬೇಕು ನನ್ನ ಆಸೆ. ಹಾಗೆ ಇವತ್ತು ನೋಡಿ ನಮ್ಮ ಮನೆಯಲ್ಲಿ ಲೈಟಿಂಗ್ಸ್ ಕಲರ್ಫುಲ್ ಲೈಟಿಂಗ್ ನೋಡಿ ಎಲ್ಲ ಸೆಲೆಬ್ರೇಷನ್ ಆಗಿದೆ, ಸ್ಟಾರ್ಟ್ ಆಗಿದೆ ನಮ್ಮದು ಕ್ರಿಸ್ಮಸ್ ಸೆಲೆಬ್ರೇಷನ್. ಚೆನ್ನಾಗಿದೆ. ಇವತ್ತು ಹೊಸ ಮನೆಯಲ್ಲಿ ಹೊಸ ಕ್ರಿಸ್ಮಸ್ ಹೊಸ ಹಬ್ಬ ನಾವು ಆಚರಣೆ ಮಾಡ್ತಾ ಇದ್ದೇವೆ. ತುಂಬ ಖುಷಿ ಆಗ್ತದೆ. ಅಂದರೆ ನೋಡಿ ನಮ್ಮದು ಸ್ಟಾರ್ ನೋಡಿ ಅಂತೆ ಲಾಸ್ಟ್ ಇಯರ್ ನಾವು ತಂದದ್ದು ಗ್ರೀಟಿಂಗ್ ಗಿಫ್ಟಿಂದ ನೋಡಿ ಚೆನ್ನಾಗಿದೆ ಅಲ್ಲ. ಲಾಸ್ಟ್ ಇಯರ್ ನಾವು ಗ್ರೀಟ್ ಆ್ಯಂಡ್ ಗಿಫ್ಟ್ಸ್ಗೆ ಇದು ಸೆಂಟ್ರಲ್ ಮಾರ್ಕೆಟಲ್ಲಿ ನಾನೊಂದು ಹಾಕಿದೆ ವಿಡಿಯೋ, ಅಲ್ಲಿ ತಗೊಂಡದ್ದು ತುಂಬ ಚೆನ್ನಾಗಿದೆ. ಇದು ಸೆಕೆಂಡ್ ಇಯರ್, ಹೊಸತೇನು ತರಲಿಲ್ಲ. ಲಾಸ್ಟ್ ಇಯರ್ ಇದೆಲ್ಲ, ಈ ಸಲ ಹೊಸತೇನು ತರಲಿಲ್ಲ. ಹೊಸತ್ತಂದರೆ ನೋಡಿ ಇದು ಒಂದು ಹೊಸತ್ತು. ಇದು ನನ್ನ ಹಸ್ಬೆಂಡ್ ಬ್ಯಾರಿಂದ ತಂದದ್ದು. ಈ ನೋಡಿ ಈ ಥರ ಇದೆಲ್ಲ ನಮ್ಮದು ಮೊದಲಿಂದೇ ಲೈಟಿಂಗ್ಸ್ ಎಲ್ಲ ಆ ಮನೆಯಲ್ಲಿ ನಾವು ತುಂಬ ಹಾಕ್ತಾ ಇದ್ದೇವೆ. ಇಲ್ಲಿ ಬಾಲ್ಕನಿಗೆ ಮಾತ್ರ ಹಾಕಲಿಕ್ಕೆ, ನಮ್ಮದು ಬಿಲ್ಡಿಂಗಿಗೆ ಹಾಕ್ತಾರಂತೆ 2 ದಿನ ನಂತರ. ಬಟ್ ನಾವು ಈಗಲೇ ಹಾಕಿದ್ದೇವೆ. ನಮ್ಮದು ಕ್ರಿಸ್ಮಸ್ ಟ್ರೀ ನೋಡಿ ಇದೊಂದು ಸುಮಾರು ಒಂದು 5-6 ವರ್ಷ ಆಯಿತು. ಚೆನ್ನಾಗಿದೆ. ನಾನು ನೆನೆಸಿದೆ ಈ ಸಲ ಹೊಸತು ತರಬೇಕಂತ, ಬಟ್ ಇಷ್ಟು ಚೆನ್ನಾಗಿ ಉಂಟು. ಯಾಕೆ ವೇಸ್ಟ್ ಮಾಡೋದಂತೀರಿ, ಇದನ್ನೇ ನಾನು ಈ ಸಲ ಇಟ್ಟಿದ್ದೇನೆ. ನಮ್ಮದು ಸಣ್ಣ ಮರಿಯಮ್ಮಂದು ಗೋಧಲಿ ನಾವು ಮಾಡಿ ಇಟ್ಟಿದ್ದೇವೆ. ಯೇಸು ಕ್ರಿಸ್ತರ ಜನನ ಆಗೋದು ಡಿಸೆಂಬರ್ 24 ನಮ್ಮದು ಪೂಜೆ ಆದ ನಂತರ ನಾವು ಇಲ್ಲಿ ಯೇಸು ಕ್ರಿಸ್ತ ಬಾಲ ಯೇಸನ್ನು ನಾವು ಇಲ್ಲಿ ಇಡ್ತೇವೆ. ಈಗ ನಾವು ಇಡ್ಲಿಕ್ಕಿಲ್ಲ, ಈಗ ನಾವು ರೆಡಿ ಮಾಡಿ ಇಟ್ಟಿದ್ದೇವೆ ನೋಡಿ ಚೆನ್ನಾಗಿದೆ. ಹಾಗೆಯೇ ಆ ಬಾಲ್ಕನಿಯಲ್ಲಿ ಸ್ವಲ್ಪ ನಾವು ಲೈಟಿಂಗ್ಸ್ ಎಲ್ಲ ಹಾಕಿದ್ದೇವೆ. ಈ ಬಾಲ್ಕನಿಯಲ್ಲಿ ನಾವು ಒಂದು ಸೆಟ್ಟನ್ನು ಹಾಕಿದ್ದೇವೆ, ಜಾಸ್ತಿ ಹಾಕಲಿಲ್ಲ. ಆ ಕಡೆ ನಾವು ಜಾಸ್ತಿ ಅಂದರೆ ನಮ್ಮದು ಆಲ್ಟರ್ ಇದ್ದ ಕಾರಣ ಆ ಕಡೆ ನಾವು ಜಾಸ್ತಿ ಮಾಡಿದ್ದೇವೆ. ಇಲ್ಲಿ ಒಂದೇ ಸೆಟ್ ನಾವು ಹಾಕಿದ್ದೇವೆ ನೋಡಿ. ಮತ್ತು ಜಾಸ್ತಿ ನಾವು ಹಾಕ್ಲಿಕ್ಕೆ ಇಲ್ಲಿ ಆಪ್ಷನ್ ಇಲ್ಲ. ನಾವು ಸ್ಟಾರೆಲ್ಲ ಹಾಕ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ, ಬಟ್ ಇಲ್ಲಿ ಆಪ್ಷನ್ ಇಲ್ಲ. ಇಷ್ಟು ಮಾಡಿದೆ ತುಂಬ ಗ್ರೇಟ್ ಅಂತ ಹೇಳಬೇಕು. ಈ ಥರ ನಾವು ಸಣ್ಣ ಇದರಲ್ಲಿ ಅಂದರೆ ತುಂಬ ಖುಷಿ ಆಗ್ತಿದೆ. ಅಂದರೆ ಹೊಸ ಮನೆಯಲ್ಲಿ ಹೊಸ ಅಂದರೆ ಹೇಳಲಿಕ್ಕೆ ಸಹ ಅಷ್ಟು ಖುಷಿ ಆಗ್ತದೆ ಅಂತ ಹೇಳಲಿಕ್ಕೆ. ಯಾಕೆಂದರೆ ಈ ಸಲ ನನ್ನ ಹಸ್ಬೆಂಡ್ ಸಹ ನಮ್ಮ ಮನೇಲಿ ಇದ್ದಾರೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಲಿಕ್ಕೆ. ಲಾಸ್ಟ್ ಇಯರ್ ಇರಲಿಲ್ಲ, ನಾವೇ 3 ಮಂದಿ ಸೆಲೆಬ್ರೇಷನ್ ಮಾಡಿದ್ದು. ಮತ್ತು ಈ ಸಲ ನಾವು ಫ್ಯಾಮಿಲಿ ಒಟ್ಟಾಗಿದ್ದೇವೆ, ಖುಷಿ ಆಗ್ತದೆ. ಅದೊಂದು ತುಂಬ ಖುಷಿ. ನಿಜವಾಗಿ ಅದು ಅವಕಾಶ ಸಿಗಲ್ಲ, ಒಂದೊಂದು ವರ್ಷ ಮಿಸ್ ಆಗ್ತಾರೆ. ಈ ಸಲ ನಮಗೂ ಹೊಸ ಮನೆಯಲ್ಲಿ ಅವ್ರು ಸಹ ಇದ್ದಾರೆ ಅಂತ ಅದು ಇನ್ನೂ ಡಬಲ್ ಖುಷಿ. ಓಕೆ, ಈ ಸೆಲೆಬ್ರೇಷನ್ ನಾವು ಈಗಲೇ ಸ್ಟಾರ್ಟ್ ಮಾಡಿದ್ದೇವೆ. ಇವತ್ತು ನಾವು ಸಾಯಂಕಾಲ ಪೂಜೆಗೆ ಸಹ ಹೋಗಿ ಬಂದೆ. ಪೂಜೆಯಲ್ಲಿ ನಮ್ಮದೊಂದು ಲಿಟುರ್ಜಿ ಅಂತ ಇತ್ತು ನಮ್ಮ ವಾರ್ಡಲ್ಲಿ. ಆ ವಾರ್ಡಲ್ಲಿ ನನಗೆ ಫಸ್ಟ್ ಅಂದರೆ ವ್ಯಾಲೆಂಟೈನ್ ಫಸ್ಟ್ ಟೈಮ್ ನನಗೆ ರೀಡಿಂಗ್ ಸಿಕ್ಕಿತ್ತು. ಇದು ಫಸ್ಟ್ ಟೈಮ್ ನಾನು ಆಲ್ಟರಿಗೆ ಮೇಲೆ ಹೋಗಿ ರೀಡಿಂಗ್ ಮಾಡಿದ್ದೆ. ತುಂಬ ಖುಷಿ ಆಯಿತು. ಅಂದರೆ ತುಂಬ ಖುಷಿ ಅಂತ ಹೇಳೋದಿಲ್ಲ, ಯಾಕೆಂದರೆ ಅಲ್ಲಿ ರೊಸಾರಿಯಾದಲ್ಲಿ ಓದ್ತಾ ಇದ್ದೆ. ಬಟ್ ಇಲ್ಲಿ ನಾನು ಫಸ್ಟ್ ಟೈಮ್ ಓದಿದ್ದಲ್ಲ, ಅಂದರೆ ಸ್ವಲ್ಪ ಅಂದರೆ ಖುಷಿ ಆಗ್ತದೆ ಮನಸ್ಸಲ್ಲಿ. ಅಂದರೆ ಖುಷಿ ಅಂದರೆ ಫಸ್ಟ್ ಟೈಮ್ ಓದಿದಲ್ಲ ಅಂತೇಳಿ. ಹಾಗೆ ಇವತ್ತು ಪೂಜೆ ಎಲ್ಲ ಆಗಿ ಬಂದೆ, ಮತ್ತು ಸ್ವಲ್ಪ ಒಂದು ರೌಂಡ್ಸ್ ಮಾಡಿ ಎಲ್ಲ ಬಂದೆ. ಈ ಥರ ಒಂದು ವೀಡಿಯೋ ಮಾಡಂತ ಹೇಳುವಾಗ ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಓಪನ್ ಆಗಿದೆ. ಮಗ ಎಲ್ಲ ಹಾಕಿಟ್ಟಿದ್ದಾನೆ. ಅಂದರೆ ಮಾಡಿದ್ದು ಹೊರಗಿನವ್ರು ಬಂದು ಮಾಡಿ ಎಲ್ಲ ಸೆಟ್ ಮಾಡಿ ಕೊಟ್ಟಿದ್ರು. ನಾವು ಬರುವಾಗೆಲ್ಲ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ದಾನೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ. ಲೈಕ್ ಕೊಟ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಯಾರು ನನ್ನ ಚಾನಲ್ಗೆ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆಯೇ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್.